ದೇವರೇ, ನಮಗೇಕಪ್ಪ ಈ ಶಿಕ್ಷೆ? ನಾವು ಮಾಡಿದ ಹಂತ ಭ್ರಷ್ಟತೆ ಆದರೂ ಏನಪ್ಪ? ಶ್ರೀರಾಮಚಂದ್ರ ತಂದೆ ಮಾತನ್ನು ಪಾಲಿಸಲು 14 ವರ್ಷ ಕಾಡು ವನವಾಸ ಮಾಡಿದ. ಪೇತ ಯುಗದಲ್ಲಿ ಪಾಂಡವರು ಪಗಡೆ ಆಟದಲ್ಲಿ ಸೋತು ಅಗ್ನ್ಯಾಸವಾಸವನ್ನ ಪಟ್ಟರು. ಸತ್ಯ ಹರಿಶ್ಚಂದ್ರ ವಿಶ್ವಾಮಿತ್ರನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಹೆಂಡತಿ ಮಕ್ಕಳನ್ನು ಮಾರಿಕೊಂಡು ಮಸಣವಾಸಿಯಾದ. ಆದರೆ ನಾವು ಮಾಡಿದ ಭ್ರಷ್ಟತೆ ಆದರೂ ಏನಪ್ಪ? ನಮಗೇಕೆ ಈ ಶಿಕ್ಷೆ? ಆ ತ್ರೇತಾಯುಗ ದ್ವಾಪಾರ ಯುಗದಲ್ಲಿ ಮಾಡಿದ ತ್ರೇತಾಯುಗ ದ್ವಾಪಾರ ಯುಗದಲ್ಲಿ ನಡೆದ ಘಟನೆಯಿಂದ ಅವರು ಮಾಡಿದ ತ್ಯಾಗ ಬಲಿದಾನದಿಂದಲೇ ಆ ಶ್ರೀರಾಮಚಂದ್ರನಿಂದ ಆ ರಾವಣನ ಸಂಹಾರವಾಯಿತು. ನಾನು ನಾನು ಅಂತ ಮೆರೆತಿದ್ದ ದುರ್ಯೋಧನ ಅಂತ್ಯವಾಯಿತು. ಸತ್ಯ ಹರಿಶ್ಚಂದ್ರ ತನ್ನ ಹೆಂಡತಿ ಮಗನನ್ನ ಮಾರ್ಕೊಂಡು ಸ್ಮಶಾನವಾಸಿಯಾದ. ಕೊನೆಗೆ ಸತ್ಯ ಧರ್ಮ ಅನ್ನೋದನ್ನ ಈ ಕಲಿಯುಗದಕ್ಕೆ ತಿಳಿಸ್ಕೊಟ್ಟ. ಈಗ ನಾವು ಕೂಡ ಈ ಪರಲೋಕದಿಂದ ಮುಕ್ತಿ ಹೊಂದುವ ಸಮಯ ಬಂದಾಗಿದೆ. ಈ ಲೋಕದ ಯಾತ್ರೆ ನಮಗೆ ಮುಗಿದಿದೆ ಕಣೆ. ಇನ್ನ ಪರಲೋಕದ ಯಾತ್ರೆ ಒಂದೇ ಬಾಕಿ ಉಳಿದಿರುವುದು. ನಿನ್ನನ್ನು ದುಡಿದು ಸಾಕಲು ನನ್ನಿಂದ ಸಾಧ್ಯವಿಲ್ಲ ಭಾರತಿ, ಸಾಧ್ಯವಿಲ್ಲ. ನಾವು ಈ ಯಾತ್ರೆಯನ್ನು ಬಿಟ್ಟು ಹೋಗೋದೇ ಸರಿ ಭಾರತಿ. ರೀ, ಹಾಗೆಲ್ಲ ಮಾತಾಡ್ಬೇಡಿ. ಈ ಕನ್ನಡ ನಾಡಿನಲ್ಲಿ ಧರ್ಮದ ಬೀಡಲ್ಲಿ ಭಿಕ್ಷೆ ಬೇಡಿದ್ರೆ ಜನಗಳು ಭಿಕ್ಷೆ ಹಾಕಲ್ಲ ಅಂತಾರ. ಆ ಭಿಕ್ಷೆ ಬರುವಂತ ಹಣದಿಂದಲೇ ಅಣ್ಣ ತಗೊಂಡು ವಿಷ ತಗೊಂಡು ನಮ್ಮ ಈ ಕೊನೆ ಯಾತ್ರೆಯನ್ನ ಮುಗಿಸೋಣ ರೀ, ಮುಗಿಸೋಣ. ಬೇಡೋ ಕೈ ನಮದಲ್ಲ, ಬೇಡದಿರೆ ಗತಿಯಿಲ್ಲ, ನಮಗಾರೋ ದಿಕ್ಕಿಲ್ಲ, ಭಿಕ್ಷೆ ನೀಡಿ ನೀವಿಲ್ಲ, ಭಿಕ್ಷೆ ನೀಡಿ ನೀವಿಲ್ಲ. ಬೇಡೋ ಕೈ ನಮದಲ್ಲ, ಬೇಡದಿರೆ ಗತಿಯಿಲ್ಲ, ಬೇಡೋ ಕೈ ನಮದಲ್ಲ, ಬೇಡದಿರೆ ಗತಿಯಿಲ್ಲ, ನಮಗಾರೋ ದಿಕ್ಕಿಲ್ಲ, ಭಿಕ್ಷೆ ನೀಡಿ ನೀವೆಲ್ಲ, ನಮಗಾರೋ ದಿಕ್ಕಿಲ್ಲ, ಭಿಕ್ಷೆ ನೀಡಿ ನೀವೆಲ್ಲ. ಸೋಂಬೇರಿ ಅನ್ನಬೇಡಿ, ನಾವೆಂದು ಅಂತವರಲ್ಲ, ಕೆಟ್ಟ ಕಣ್ಣ ಹಾಯಿಸಬೇಡಿ, ಮಾಡಿ ಭಿಕ್ಷೆಯ ನೀಡಿ. ಸೋಂಬೇರಿ ಅನ್ನಬೇಡಿ, ನಾವೆಂದು ಅಂತವರಲ್ಲ, ಕೆಟ್ಟ ಕಣ್ಣ ಹಾಯಿಸಬೇಡಿ, ದಯ ಮಾಡಿ ಭಿಕ್ಷೆಯ ನೀಡಿ. ಕಲ್ಲಾದ ದೇವನು ಹಾಳು ಜನ್ಮ ಕೊಟ್ಟನು, ಕಲ್ಲಾದ ದೇವನು ಈ ಜನ್ಮ ಕೊಟ್ಟನು, ಕೈಯ ಮುಗಿದು ಬೇಡುವೆ ನಾನು, ದಯ ಮಾಡಿ ಭಿಕ್ಷೆಯ ನೀಡಿ. ಕೈಯ ಮುಗಿದು ಬೇಡುವೆ ನಾನು, ದಯ ಮಾಡಿ ಭಿಕ್ಷೆಯ ನೀಡಿ.
ಬೇಡೋ ಕೈ ನಮದಲ್ಲ, ಬೇಡದಿರೇ ಗತಿಯಿಲ್ಲ. ಬೇಡೋ ಕೈ ನಮದಲ್ಲ, ಬೇಡದಿರೇ ಗತಿಯಿಲ್ಲ. ಬಾಳಿನಲ್ಲಿ ನೋವುಗಳೇ ತುಂಬಿ ನಾನು ಬಂದಿರುವೆ, ಕಷ್ಟಗಳ ಸರಮಾಲೆ ಹೊತ್ತು ನಾನು ಬಂದಿರುವೆ. ಬಾಳಿನಲ್ಲಿ ನೋವುಗಳೇ ತುಂಬಿ ನಾನು ಬಂದಿರುವೆ, ಕಷ್ಟಗಳ ಸರಮಾಲೆ ಹೊತ್ತು ನಾನು ತಂದಿರುವೆ. ಕಲ್ಲಾದ ದೇವನು ಹಾಳು ಜನ್ಮ ಕೊಟ್ಟನು, ಕಲ್ಲಾದ ದೇವನು ಈ ಜನ್ಮ ಕೊಟ್ಟನು. ಕೈಯ ಮುಗಿದು ಬೇಡುವೆ ನಾನು, ದಯ ಮಾಡಿ ಭಿಕ್ಷೆಯ ನೀಡಿ. ಕೈಯ ಮುಗಿದು ಬೇಡುವೆ ನಾನು, ದಯ ಮಾಡಿ ಭಿಕ್ಷೆಯ ನೀಡಿ. ಬೇಡೋ ಕೈ ನಮದಲ್ಲ, ಬೇಡದಿರೇ ಗತಿಯಿಲ್ಲ. ಬೇಡೋ ಕೈ ನಮದಲ್ಲ, ಬೇಡದಿರೇ ಗತಿಯಿಲ್ಲ. ನೋಡಿದ್ರೇನ್ರಿ, ಕೊನೆಗೂ ನಮ್ಮ ಧರ್ಮದ ಜನಗಳು ನಮ್ಮನ್ನ ಕೈ ಬಿಡ್ಲಿಲ್ಲ. ಇಲ್ಲೋಡಿ, ಎಷ್ಟೊಂದು ಹಣ ಸೇರಿದೆ. ನಡೀರಿ, ಇದರಿಂದ ಅಣ್ಣ ವಿಷ ತಗೊಂಡ್ ಬರೋಣ ರೀ. ಅಯ್ಯೋ, ನಿಮಗ್ ನಡಿಯೋಕ್ಕಾಗಲ್ಲ ಅಲ್ವಾ? ಸರಿ, ನೀವಿಲ್ಲೇ ಕೂತ್ಕೊಂಡಿರಿ, ನಾನೇ ತಗೊಂಡ್ಬರ್ತೀನಿ. ನನ್ನ ಹೆಂಡತಿ ಕೈಯಲ್ಲಿ ನಾನು ಭಿಕ್ಷೆ ಮಾಡಿಸ್ಬಿಟ್ನಲ್ಲ. ಕಷ್ಟ ಅಂತ ಬಂದವರಿಗೆ ಕೈ ಎತ್ತಿ ದಾನ ಮಾಡ್ತಿದ್ದ ನನ್ನ ಹೆಂಡತಿ ಕೈಲಿ ಭಿಕ್ಷೆ ಮಾಡಿಸ್ಬಿಟ್ಟ. ಬಲಿಯಾಯಿತೆ ಬದುಕು ವಿಧಿಯಾಟಕ್ಕೆ. ಏನ್ ಮಾಡ್ತಾ ಇದ್ದೀರಾ? ಸಾಯುವಂತಿದು ಏನಾಗಿದೆ? ಅಣ್ಣ, ಅದಕ್ಕೆ ಜೀವ ಮಾನವಂತರ ಮನೆ ಮಗಳು, ಮಾನವಂತರ ಮನೆ ಅಳಿಯಾದ ನೀವುಗಳು ತಿರುಪೆ ಎತ್ತಿ ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಸಂಗ ಆದ್ರೆ ಏನ್ ಬಂತು? ಇದು ನಮ್ಮ ಹಣೆ ಬರ ಅಪ್ಪ. ನರಕ ಇದೆ ಅಂತ ಕೇಳಿದ್ದೆ, ಅದನ್ನ ನಾವು ಈ ಭೂಮಿ ಮೇಲೆ ಅನುಭವಿಸ್ತಾ ಇದ್ದೀವಿ. ನೋಡು, ನಮಗೆ ಈ ಜೀವನನೇ ಬೇಡ. ದಯವಿಟ್ಟು ನಮ್ಮನ್ನ ತಡಿಬೇಡ.
ಏನ್ ಹೇಳ್ತಾ ಇದ್ದೀರಾ? ನಿಮ್ಮ ದೇಹಕ್ಕೆ ಬೆಂಕಿ ಇಡಲು ಆ ದೇವರು ನನ್ನ ಕಳಿಸಿಲ್ಲ. ನನ್ನ ಪಾಪ ಕರ್ಮಗಳನ್ನು ಕಳೆಯುವುದಕ್ಕೆ, ನಿಮ್ಮ ಸೇವೆ ಮಾಡೋದಿಕ್ಕೆ ಸಿದ್ಧವಾಗಿದ್ದೀನಿ. ಇನ್ನು ಮುಂದೆ ನಾನಿದ್ದೀರಿ, ನಾನು ನಿಮ್ಮ ಸಾಕ್ತೀನಿ. ಬರ್ಲಿ, ಯಾರ ಹಂಗಿನಲ್ಲೂ ನಾವು ಬದುಕೋದ್ ಬೇಡ ಕಣೆ. ಇವನ್ ಯಾರೋ, ನಾವ್ಯಾರು? ನಮ್ಮ ಉಸಿರು ಪರಮಾತ್ಮನ ಸೇರು ದೈವ ಶಕ್ತಿ ಎಲ್ಲಿದೆಯೋ ಅಲ್ಲಿಗೆ ಹೊರಟ್ಕೊಳ್ಳೋಣ ಕಣೆ. ಅಣ್ಣ, ಏನ್ ಹೇಳ್ತಾ ಇದ್ದೀರಾ? ನಾನು ಯಾರೋನಾ? ನಿಮ್ಮ ರಕ್ತ ಹಂಚ್ಕೊಂಡ್ಬಿಟ್ಟು ನಿಮ್ಮ ಬೆಳವಣಿಗೆಯಲ್ಲಿ ಬೆಳೆದು ನಿಮ್ಮ ಸೇವೆ ಮಾಡೋದಿಕ್ಕೆ ಸಿದ್ಧವಾಗಿ ನಿಂತಿದ್ದೀನಿ. ಅಣ್ಣ, ನಾನು ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿದೆ ಅಂತ ನನ್ನಿಂದ ದೂರ ತಳ್ಬೇಡ ಅಣ್ಣ, ದೂರ ತಳ್ಬೇಡ. ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿದವನು ನೀನಲ್ಲ ಕಣೋ, ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿದವನು ನಾನು. ನಿನಗೆ ಕೊಡಬಾರದೆ ಹೋದ ಕಷ್ಟವನ್ನು ಕೊಟ್ಟು ಈ ಕಾಲಿನಲ್ಲಿ ನಿನ್ನನ್ನು ಒತ್ತು ಆ ದೇವರು ನನ್ನ ಕಾಲಿಗೆ ಶಿಕ್ಷೆ ಕೊಟ್ಬಿಟ್ಟ. ಈ ಪಾಪಿ ಹಣ್ಣನ್ನ ಕ್ಷಮಿಸ್ಬಿಡೋ, ಹನನ್ ಕ್ಷಮಿಸ್ಬಿಡೋ ಅಣ್ಣ. ದೇಹಗಳು ಬೇರೆ ಬೇರೆ ಆದ್ರೂ ಜೀವ ಒಂದೇ. ನೀನಿಲ್ಲದೆ ನಾನು ಸತ್ತ ಹೆಣದಂತಾಗಿದೆ. ನಿನ್ನ ಕಾಲ್ಗೆ ಏನಾಗ್ತು ಅಂತ ನನಗೆ ಗೊತ್ತಿಲ್ಲ. ಇನ್ನು ಮುಂದೆ ಊರ್ಗೋಲಾಗಿ ನಾನು ಇರ್ತೀನಿ. ನಾನು ನಿಮ್ಮನ್ನ ಸಾಕ್ತೀನಿ. ಬನ್ನಿ, ಮನೆಗೆ ಹೋಗೋಣ. ಈ ತಾಯಿ ರೂಪದ ಹತ್ತಿಗೆ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಖಂಡಿತವಾಗಿ ನಿಮ್ಮನ್ನ ಸಾಕ್ತೀನಿ. ಆನಂದ್ ನಮ್ಮ ಮಗ ಇದ್ದಾಗೆ ದಯವಿಟ್ಟು ಇನ್ಮೇಲೆ ಅವನ ಮಾತಿನಂತೆ ನಾವು ನಡ್ಕೊಳ್ಳೋಣ. ದಯವಿಟ್ಟು ಒಪ್ಕೊಳ್ಳಿ ಅಂದ್ರೆ ಒಪ್ಕೊಳ್ಳಿ. ಆಯ್ತು ಬಾ, ನೀನ್ ಹೇಳ್ದಂಗೆ ಆಗ್ಲಿ. ನಡಿ ಹೋಗೋಣ. ಅಣ್ಣ, ಅದಕ್ಕೆ ತುಂಬಾ ಸಂತೋಷವಾಯ್ತು. ಬನ್ನಿ. ದೇವರ ಆಟ ಬಲ್ಲವರ್ಯಾರು, ಆತನ ಎದಿರು